ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ಲ್ಯಾಟ್ರಿ ಎಂಟ್ರಿ AHS ಇರ್ಬೋದು ಮತ್ತು ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ವಿದ್ಯಾರ್ಥಿಗಳಿಗಿರುತ್ತೆ. ಈಗಾಗಲೇ ನಿಮ್ಗಳಿಗೆ ಮಿಸ್ ಆಗಿ ಏನು ಮಾಡಿದಾರಪ್ಪ ಅಂತಂದರೆ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿರುವಂಥದ್ದು. ಅದು ಪ್ರೊವಿಷನಲ್ ರ್ಯಾಂಕ್ ನಂಬರ್ ಇರುತ್ತೆ. ಪ್ರೊವಿಷನಲ್ ರ್ಯಾಂಕ್ ನಂಬರ್ ಅಂದರೆ ಅದು ಫೈನಲ್ ರ್ಯಾಂಕ್ ನಂಬರ್ಗಳು ಅಲ್ಲ. ಆದರೆ ಅದರಲ್ಲಿ ನಿಮ್ಮ ಹೆಸರುಗಳು ಇಲ್ಲ ಅಂತಂದರೆ ನೀವುಗಳು ಕೂಡ ಕಾಲ್ ಮಾಡಿ ಕೇದವರಿಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಯಾಕಂದರೆ ಅವ್ರುಗಳಿಗೆ ಏನು ತಪ್ಪಾಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ಹೀಗಾಗಿ ನೀವು ಪ್ರತಿಯೊಬ್ಬರು ಕೂಡ ಯಾರ್ದು ಪ್ರಾಬ್ಲಮ್ ಆಗಿದೆ ಕಾಲು ಕೂಡ ಮಾಡಬೇಕು. ನಾನು ಕೂಡ ಇವಾಗ ಜಸ್ಟ್ ಕೂಡ ಕಾಲ್ ಮಾಡಿದೆ. ಏನು ಪ್ರಾಬ್ಲಮ್ ಹೇಳಿದ್ರೆ ಅಂದರೆ, ಇಲ್ಲ ನಾವು ರ್ಯಾಂಕ್ ಲಿಸ್ಟನ್ನು ಸಪ್ರೇಟಾಗಿ ಬಿಡ್ತೀವಿ, ಇನ್ನೊಂದು ಬಿಡ್ತೀವಿ, ಆಮೇಲೆ ನೀವು ಬಂದು ಆಫೀಸಿಗೆ ಲೆಟರ್ ಕೊಟ್ಟು ಕೂಡ ಹೋಗಿ ಅಂತ ಹೇಳಿದರು ಮತ್ತು ಕಂಪ್ಲೇಂಟ್ ಮಾಡಿ ಕೂಡ ಅಂತ ಹೇಳಿದರು. ಬಟ್ ನಾನು ಅಪ್ಲಿಕೆಂಟ್ ಅಲ್ಲಿ ಇಲ್ಲದ ಕಾರಣದಿಂದ ಓಕೆ ಅಂತ ಅಷ್ಟೇ ಹೇಳಿದೆ. ಬಟ್ ನೋಡಿರಿ, ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಯಾರು ತಮ್ಮ ಹೆಸರು ಬಂದಿಲ್ಲ ತಪ್ಪದೇ ಕೆ ಕಾಲ್ ಮಾಡಬೇಕು ಮತ್ತು ಇದನ್ನು ಮನವರಿಕೆ ಮಾಡಿಕೊಡ್ಬೇಕು, ನಿಮ್ಮ ರ್ಯಾಂಕ್ಗಳು ಬಂದಿಲ್ಲ ಅಂತ ಹೇಳಿ. ಓಕೆನಾ? ನೀವೇನಾದರೂ ಸುಮ್ಮನಿದ್ದು ಬಿಟ್ಟರೆ ನಿಮ್ಮ ರ್ಯಾಂಕ್ ನಂಬರ್ ಬರೋಂಗಿಲ್ಲ ಮತ್ತು ಮುಂದಿನ ಪ್ರಕ್ರಿಯೆಯವರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳದ್ದು ಏನೆಲ್ಲ ತಪ್ಪಾಗಿದೆ, ತಿದ್ದುಪಡಿ ಮಾಡ್ಕೋಬೇಕಾಗಿದೆ, ಅದನ್ನು ಕೂಡ ಮಾಹಿತಿ ಕೇಳಿದಾಗ ಅವರು ಅಲ್ಲೇ ಬಂದು ನೀವು ತಿದ್ದುಪಡಿ ಮಾಡ್ಕೊಂಡು ಹೋಗ್ರಿ ಕೂಡ ಅಂತ ಹೇಳಿದರು. ಸೊ ಈ ನೋಡಿರಿ, ಯಾರಾದರೂ ತಿದ್ದುಪಡಿ ಮಾಡ್ಕೊಳ್ಳೋಂಗಿದ್ರೆ ನೀವು ಕ್ಲೈಮ್ಗಳು ನೀವು ಎಸ್ ಅಂತ ಹಾಕಿದ್ದೀರಿ, ಅಲ್ಲಿ ನೋ ಅಂತ ಬಂದಿದ್ದರೆ ಅದನ್ನು ನೀವು ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕೇದವರು ನಾನು ಈಗ ಕಾಲ್ ಮಾಡಿ ಈಗ ಮಾತಾಡಿಸಿ ನೋಡ್ತಾ ಇದ್ದರೆ ಅವರು ಅಷ್ಟೊಂದು ಸೀರಿಯಸ್ ಆಗಿ ಈ ಒಂದು ಅಪ್ಲಿಕೆಂಟ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿರುವಂತಹ ಒಂದು ಏನು ಕಾಲ್ ರಿಸೀವ್ ಮಾಡ್ತಾರೆ ಅವ್ರುಗಳಿಗೆ ಲ್ಯಾಟ್ರಿ ಎಂಟ್ರಿ AHS ಇಂಪಾರ್ಟೆನ್ಸ್ ಅಲ್ಲವೇ ಅಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇದಕ್ಕೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕು ಮತ್ತು ನೀವು ಪ್ರತಿ ಟೈಮೂ ಕೂಡ ಕೆಗೆ ಕಾಂಟ್ಯಾಕ್ಟಲ್ಲಿ ಇರಬೇಕು. ಕೆಗೆ ನೀವು ರಿಮೈಂಡರ್ ಮಾಡ್ತಾನೆ ಇರಬೇಕು. ಇಲ್ಲಪ್ಪ ಅಂತಂದರೆ ನೀವು ಮಿಸ್ ಆಗೋಗ್ಬಿಡುತ್ತೆ. ಆಮೇಲೆ ಬೆಂಗಳೂರು ಸೈಡಲ್ಲಿ ಇರುವಂಥವ್ರು ಯಾರಾದರೂ ಬೆಂಗಳೂರು ಸಮೀಪದಲ್ಲಿ ಅಥವಾ ಕೆಗೆ ಹೋಗೋರಿದ್ದರೆ ತಪ್ಪದೆ ಇವತ್ತು ಹೋಗಿ ನೀವು ಇದನ್ನು ಕೂಡ ರಿಲೈಸ್ ಮಾಡಿಸಿ ಬನ್ನಿ. ಈ ರೀತಿ ಪ್ರಾಬ್ಲಮ್ ಆಗಿದೆ, ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡಿ, ಇಲ್ಲಪ್ಪ ಅಂದರೆ ತಿದ್ದುಪಡಿ ಮಾಡಿಕೊಡ್ರಿ ಅನ್ನೋದನ್ನು ಕೂಡ ನೀವು ರಿಯಲೈಸೇಷನ್ ಮಾಡಿಸಿ.